ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಅಕ್ರಮವಾಗಿ ಸಾವಿರಾರು ಶವಗಳನ್ನು ಹೂಳಲಾಗಿದೆ ಅನ್ನೋ ಆರೋಪ ಕೇವಲ ರಾಜ್ಯ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಸಖತ್ ಸದ್ದು ಮಾಡಿತ್ತು. ಇದಕ್ಕೋಸ್ಕರ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಿತ್ತು. ಅದರಲ್ಲೂ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ತನಿಖೆಗೊಳಪಡಿಸಿ ಸ್ಥಳ ಮಹಜರನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸತ್ಯಗಳನ್ನು ಹೊರ ಹಾಕ್ತಿದ್ದಾನೆ. ಈ ಮೂಲಕ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ನೀಡಿದ್ದಾನೆ. ಹೌದು, ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಶವಗಳನ್ನು ಹೂತಿದ್ದೇನೆ ಅಂತ ಮಾಸ್ಕ್ ಮ್ಯಾನ್ ಮಾಸ್ಕ್ ಹಾಕೊಂಡು ಕಂಡಲ್ಲೆಲ್ಲ ಓಡಾಡಿ ಗುಂಡಿ ತೋಡಿಸಿ ಉತ್ಖನನದ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇದೀಗ ಬುರುಡೆ ಗ್ಯಾಂಗ್ ವಿರುದ್ಧವೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲ್ ಗೌಡ, ಜಯಂತ್ ಮತ್ತು ಸಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ. ಆ ಅರ್ಜಿಯಲ್ಲಿ ಅನೇಕ ಸ್ಫೋಟಕ ಸತ್ಯಗಳನ್ನ ಚಿನ್ನಯ್ಯ ರಿವೀಲ್ ಮಾಡಿದ್ದಾನೆ. ಎಸ್ಐಟಿ ಷಡ್ಯಂತ್ರ ಮಾಡಿದವರ ರಕ್ಷಣೆ ಮಾಡುತ್ತಿದೆ ಅಂತ ಹೇಳಿ ಪ್ರಮುಖವಾಗಿ ಇಲ್ಲಿ ಚಿನ್ನಯ್ಯ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಈ ಕೇಸ್ನಲ್ಲಿ ನಿಜವಾದ ಸಂಚುಕೋರರ ವಿರುದ್ಧ ಎಸ್ಐಟಿ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. 5 ಮಂದಿ ಆರೋಪಿಗಳ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನೂ ಅಂತಿಮ ವರದಿ ಸಲ್ಲಿಕೆ ಬಾಕಿ ಇದ್ದು ಆ 5 ವಿರುದ್ಧ ಕ್ರಮಕ್ಕೆ ಚಿನ್ನಯ್ಯ ಮನವಿಯನ್ನ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಿದ್ದಾನೆ. ಕಳೆದ 2025 ಡಿಸೆಂಬರ್ 18ರಂದು ಷಡ್ಯಂತ್ರ ಮಾಡಿದವರ ವಿರುದ್ಧ ಚಿನ್ನಯ್ಯ ದೂರನ್ನ ಸಹ ನೀಡಿದ್ದ. ಮಟ್ಟಣ್ಣವರ್, ತಿಮರೋಡಿ, ವಿಠಲ್ ಗೌಡ, ಜಯಂತ್ ಮತ್ತು ಸಮೀರ್ ವಿರುದ್ಧ ದೂರು ದಾಖಲು ಮಾಡಲಾಗಿತ್ತು. ಆದರೆ ಚಿನ್ನಯ್ಯ ಕೊಟ್ಟ ದೂರನ್ನ ಎಸ್ಐಟಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಆತ ಆರೋಪಿಸಿದ್ದಾನೆ. ಇನ್ನು ಚಿನ್ನಯ್ಯನ ಅರ್ಜಿಯಲ್ಲಿ ಜೀವ ಬೆದರಿಕೆಯೊಡ್ಡಿ ಧರ್ಮಸ್ಥಳದ ವಿರುದ್ಧ ಹೇಳಿಕೆಯನ್ನ ಕೊಡಿಸಿದ್ದಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ನೀನೇನಾದ್ರೂ ಧರ್ಮಸ್ಥಳದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನ ಕೊಲ್ತೀವಿ ಅಂತ ಹೇಳಿ ಹೆದರಿಸಿದ್ದಾರೆ ಅನ್ನೋ ಆರೋಪವೂ ಕೂಡ ಇಲ್ಲಿ ಕೇಳಿಬಂದಿದೆ. ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯನಿಗೆ ಹೆದರಿಸಿ ಸುಮಾರು 30ರಿಂದ 35 ವಿಡಿಯೋಗಳನ್ನು ಮಾಡಿಸಿಕೊಂಡಿದ್ರಂತೆ. ಇನ್ನು ಧರ್ಮಸ್ಥಳ ವಿಚಾರವಾಗಿ 200 ಕೋಟಿ ರೂಪಾಯಿ ವೆಚ್ಚಕ್ಕೆ ಬುರುಡೆ ಗ್ಯಾಂಗ್ ಮುಂದಾಗಿತ್ತು ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಈ ಹಣದಲ್ಲಿ ಚಿನ್ನಯ್ಯನಿಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನ ಕೂಡ ಒಡ್ಡಿದ್ರಂತೆ. ಷಡ್ಯಂತ್ರದ ಹಿಂದೆ ದೊಡ್ಡ ಮಟ್ಟದ ಹಣಕಾಸಿನ ವ್ಯವಹಾರ ನಡೆದಿರುವಂತಹ ವಿಚಾರವನ್ನ ಚಿನ್ನಯ್ಯ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಇದರ ಜೊತೆಗೆ ಬುರುಡೆ ಗ್ಯಾಂಗ್ ತೋರಿಸಿದ್ದ ಜಾಗದಲ್ಲಿ ಹೆಣ ಹೊತ್ತಿದ್ದಾಗಿ ಹೇಳುವಂತೆ ಬೆದರಿಕೆ ಹಾಕಿದ್ರು ಅನ್ನೋ ಆರೋಪವನ್ನ ಚಿನ್ನಯ್ಯ ಮಾಡಿದ್ದಾನೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ತಿಂಗಳು ಕಳೆದರೂ ಬುರುಡೆ ಗ್ಯಾಂಗ್ ವಿರುದ್ಧ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ. ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾದವರ ವಿರುದ್ಧ ಎಸ್ಐಟಿ ಕ್ರಮವನ್ನು ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದೆ. ಹೀಗಾಗಿ ಷಡ್ಯಂತ್ರ ನಡೆಸಿದ 5 ವಿರುದ್ಧ ಕ್ರಮಕ್ಕೆ ನಿರ್ದೇಶನ ನೀಡಲು ಚಿನ್ನಯ್ಯ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಂತಾಗಿದೆ.